ಮಾಜಿ ಶಾಸಕರು ಅವ್ರದ್ದು ನನ್ನದು ಸಂಬಂಧ ಭಾಳ ದೀರ್ಘವಾದದ್ದು. ಅವರು ವಿದ್ಯಾರ್ಥಿ ಆಗಿದ್ದಾಗಲೇ ನನಗೆ ಪರಿಚಯ ಹೇಳಿ. ಆಮೇಲೆ ನಾನು 83 MLA ಆದಮೇಲೆ ಭಾಳ ಹತ್ರ ಆದರು. ಅವತ್ತಿನಿಂದ ಇವತ್ತಿನವರೆಗೆ ಭಾಳ ಆತ್ಮೀಯ ಸಂಬಂಧ, ಆತ್ಮೀಯ ಸ್ನೇಹಿತ ನನಗೆ. ನಾನು ಏನು ತೀರ್ಮಾನ ತಗೊಳ್ತೀನಿ ಆ ತೀರ್ಮಾನಕ್ಕೆ ಅವರು ಕೂಡ ಬದ್ಧರಾಗಿರ್ತಿದ್ರು. ರಾಜಕೀಯದಲ್ಲಿ ಭಾಳ ಅಪರೂಪದ ವ್ಯಕ್ತಿ, ಭಾಳ ಸೌಮ್ಯ ಸ್ವಭಾವದವನು, ಮಾತು ಕಡಿಮೆ, ಆದರೆ ಭಾಳ ನಂಬಿಕಸ್ಥ. ರಾಜಕಾರಣದಲ್ಲಿ ಈ ಥರದವರು ಭಾಳ ಅಪರೂಪ, ನಂಬಿಕೆಯಿಂದ ಇರ್ತಕ್ಕಂಥವ್ರು. ಮತ್ತು ನಾನು ಏನು ತೀರ್ಮಾನ ಮಾಡ್ತೀನಿ ಅದರಂತೆ ನಡ್ಕೊತಾ ಇದ್ದೆ. 2 ಸಾರಿ ವಿಧಾನಸಭಾ ಸದಸ್ಯರಾಗಿದ್ದರು. ಅವರಿಗೆ ಎಷ್ಟು ಅರ್ಹತೆ ಇತ್ತು ಆ ಅರ್ಹತೆಗೆ ತಕ್ಕಂತೆ ರಾಜಕೀಯದಲ್ಲಿ ಸ್ಥಾನಮಾನ ಸಿಗಲಿಲ್ಲ ಅಂತಕ್ಕಂಥದ್ದು ಭಾಳ ನೋವುಂಟು ಮಾಡ್ತಕ್ಕಂಥ ವಿಚಾರ. ಮತ್ತು ನಾನು ಎಲ್ಲೆಲ್ಲಿ ಹೋಗ್ತೀನಿ, ಜನತಾದಳ ಎಸ್ನಲ್ಲಿದ್ದಾಗ, ಆಮೇಲೆ 94ರಿಂದ 99ರವರೆಗೆ MLA ಆಗಿದ್ದರು, ಆಮೇಲೆ 13ರಿಂದ 18ರವರೆಗೆ MLA ಆಗಿದ್ದರು, ಆಮೇಲೆ ಒಂದು ಉಪಚುನಾವಣೆಯಲ್ಲಿ ಸೋತರು. ಭಾಳ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಂಡು ರಾಜಕಾರಣ ಮಾಡ್ತಿದ್ದವರು. ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗ್ತಿರಲಿಲ್ಲ. ಮತ್ತು ಎಷ್ಟೇ ಪ್ರಚೋದನೆ ಮಾಡಿದ್ರೂ ಕೂಡ ಅವ್ರು ನಂಬಿದಂಥ ಸಿದ್ಧಾಂತ, ನಂಬಿದಂಥ ವಿಚಾರ ಅದರಲ್ಲಿ ಬದಲಾವಣೆ ಮಾಡ್ಕೊತಿರ್ಲಿಲ್ಲ. ಸ್ವಂತ ಒಬ್ಬ ಅಪರೂಪದ ವ್ಯಕ್ತಿ. ಮತ್ತು ಮದುವೆ ಆಗಿರಲಿಲ್ಲ ಅವರು. ಯಾರಿಗೂ ಅಜಾತ ಶತ್ರು, ಎಲ್ಲರನ್ನೂ ಪ್ರೀತಿಸಿದ್ರೆ ಹೊರತು ಯಾರನ್ನು ದ್ವೇಷಿಸ್ತಿದ್ದಾರೆ ಅಂಥ ವ್ಯಕ್ತಿ ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಅಪಾರವಾದಂಥ ಕುಟುಂಬ ಸದಸ್ಯರಿದ್ದಾರೆ. ಅವರ ಕುಟುಂಬ ವರ್ಗದವರಿಗೆ, ಅವರ ಅಭಿಮಾನಿಗಳಿಗೆ, ಸ್ನೇಹಿತರಿಗೆ ಅವ್ರ ಸಾವು ದುಃಖ ಭರಿಸಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ.